ಸ್ಟಾರ್ಟ್ ಮಾಡಿರೋದು. ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಏನಂದರೆ, ಈ ಬೆಂಗಳೂರಲ್ಲಿರೋ ಪಿ ಜಿಸ್ಗಳು ಹೆಂಗಾಗಿದೆ ಅಂದರೆ, ನಾನು ಎಲ್ಲೋದ್ರು, ಯಾವ ಪಿ ಜಿಗೆ ಹೋದ್ರು, ನಾನಿರೋದು ಬಂದು ಬಾಗ್ಲೂರು ಕ್ರಾಸಲ್ಲಿ. ಆ ಬಾಗ್ಲೂರು ಕ್ರಾಸಲ್ಲಿ ಯಾವ ಪಿ ಜಿಗೆ ಹೋಗಿ ಎಲ್ಲ ಬಂದು ಬೇರೆ ಸ್ಟೇಟವರೇ ನಡೆಸ್ತಿರ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಸ್ಟೇಟು ಅಂತ ನಾನು ಹೇಳಲ್ಲ. ಏನಕ್ಕೆ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಎಲ್ಲ ಸ್ಟೇಟವರು ಇದ್ದಾರೆ ಅಲ್ವಾ. ಆಮೇಲೆ ಅದು ಬೇರೆ ಗಲಾಟೆ ಆಗಿ ಜಗಳ ಆದರೆ ನಾನೇನು ಮಾಡಲಿ. ಎಲ್ಲ ಬೇರೆ ಬೇರೆ ಸ್ಟೇಟವರೇ ಪಿ ಜಿಗಳನ್ನ ನಡೆಸ್ತಿರೋದು. ಹೆಂಗಾಗ್ಬಿಟ್ಟೈತೆ ಅಂದರೆ, ಈಗ ಪಿ ಜಿ ನಾನು ಹೋದ ವರ್ಷ ಸೆಪ್ಟೆಂಬರಲ್ಲಿ ಒಂದು ಪಿ ಜಿಗೆ ಸೇರ್ಕೊಂಡೆ. ಆ ಪಿ ಜಿ ನೇಮ್ ಹೇಳಲ್ಲ. ಪಿ ಜಿ ಸೇರ್ಕೊಂಡಾಗ ಅಲ್ಲಿರೋ ಓನರ್ ಏನು ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ಗೂ ಸಜೆಷನ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳ್ಬಿಟ್ಟು, ಏನೋ ಅಂತಾರೆ ಈ ರಾಜಕೀಯದಲ್ಲಿ ಕೈ ಮುಗಿಯೋದು, ಬೇಡ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ತಾರಲ್ಲ, ಆ ಥರ ಮಾಡೋರು. ಹ್ಞೂ ಸರಿ ಬ್ರೋ ಆಯಿತು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದು. ಊಟ ಅಂತೂ ಮಸ್ತು ಮಾಡ್ತಿದ್ರು ಬ್ರೋ, ಮಸ್ತು. ಹೆಂಗಿತ್ತಂದರೆ, ನಮ್ಮವ್ರು ಯಾರೇ ಗೊತ್ತಿದ್ರು ಇಲ್ಲಿಗೆ ಕರ್ಕೊಬಂದು ಸೇರಿಸ್ಬೇಕು. ಹೆಂಗಾಗಿತ್ತು ಅಂದರೆ, ಆ ಪಿ ಜಿಲಿ 3 ತಿಂಗಳು ಇದ್ಬಿಟ್ಟು 4ನೇ ತಿಂಗಳು ನನ್ನ ಕೆಲಸ ಎಲ್ಲ ಇತ್ತೋ ಅಲ್ಲಿಗೆ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪಿ ಜಿ ನೋಡ್ಕೊಂಡೆ. ಅದಾದಮೇಲೆ ನನ್ನ ಕಸಿನ್ ಒಬ್ಬ ನಾನು ಬೆಂಗಳೂರಿಗೆ ಬರ್ತೀನಿ ಅಂದಿದ್ದಕ್ಕೆ ಹ್ಞೂ ಸರಿ ಆಯಿತು ಈ ಪಿ ಜಿ ಬೇಡ. ನಾನು ಹೋಗಿದ್ದ ಪಿ ಜಿಲೂ ಊಟ ಚೆನ್ನಾಗಿರಲಿಲ್ಲ, ಮತ್ತು ಅಲ್ಲಿ ಏನು ಕೊಟ್ಟಿದ್ರು ಫೆಸಿಲಿಟೀಸ್ ಅಲ್ಲಿ ಚೆನ್ನಾಗಿರಲಿಲ್ಲ. ವಾಶ್ರೂಮ್ ಸರಿ ಇರಲಿಲ್ಲ, ನೀರು ಬರ್ತಿರಲಿಲ್ಲ. ಹಾಗಾಗಿ ಸರಿ ಹಳೆ ಪಿ ಜಿಗೆ ಹೋಗೋಣ ಅಂತೇಳ್ಬಿಟ್ಟು ನನ್ನ ಕಸಿನ್ ಸಮೇತ ನಾನು ಕರ್ಕೊಬಂದೆ. ಏನಕ್ಕೆ, ಆ ಪಿ ಜಿ ಚೆನ್ನಾಗೈತೆ ಅಂತ. ನನ್ನ ಕಸಿನ್ ಕರ್ಕೊಬಂದ್ಮೇಲೆ ಅವನೊಂದು ತಿಂಗಳಿದ್ದು ಬೆಂಗಳೂರು ಅಡ್ಜಸ್ಟ್ ಆಯ್ತಲ್ಲ ಅಂತ ಹೋದ. ಒಂದು ರೀಸನ್ ಏನು ಗೊತ್ತಾ, ಊಟ ಸರಿ ಇಲ್ಲ ಅಂತ. ಆಮೇಲೆ ಇವ್ನಿಗೇನಕ್ಕೆ ಹಿಂಗೆ ಅನ್ನಿಸ್ತು, ನನಗೆ 3 ತಿಂಗಳಿಂದ ಇದ್ನಲ್ಲ, ಸೊ ನನಗೇನು ಹಂಗೆ ಅನ್ನಿಸ್ತಿಲ್ಲ, ಪಿ ಜಿ ಚೆನ್ನಾಗೇ ಐತಲ್ಲ ಅಂತ. ಅದಾದಮೇಲೆ ಜಾನ್ವರಿಲಿ ಒಂದು ತಿಂಗಳಿದ್ದ, ಆಮೇಲೆ ಹೋದ. ಆ ತಿಂಗಳು ಮುಗಿದ ಮೇಲೆ ನಾನು ಗಮನಿಸಿದ್ದೇನೆಂದರೆ, ಆ ಪಿ ಜಿಲಿ ಒಂದೇ ಒಂದು ದಿನ ಚೆನ್ನಾಗಿ ಅಡುಗೆ ಮಾಡಿದ. ತಿಂಡಿ ಊಟ ಎಲ್ಲ ಹೆಂಗೆ ಮಾಡಬೇಕಂದ್ರೆ, ಅಯ್ಯೋ ರೆಂಟ್ ಕಟ್ಟಿದ್ದೀವಲ್ಲ ವೇಸ್ಟ್ ಆಯ್ತದೆ, ಅಥವಾ ಅದು ಬಿಟ್ಟರೆ ಅಯ್ಯೋ ಗ್ಯಾಸ್ಟ್ರಿಕ್ ಬರುತ್ತಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ತಿನ್ನಬೇಕು. ಆ ರೀಸನ್ಗೆ ಬಂದ್ಬಿಟ್ಟೈತಿ ಈಗ ಬೆಂಗಳೂರಲ್ಲಿರೋ ಪಿ ಜಿಸ್ಗಳು. ಫಸ್ಟು ಯಾರು ರಿಕ್ವೆಸ್ಟ್ ಮಾಡ್ಕೊತಿದ್ರು, ನಿಮ್ಮ ಫ್ರೆಂಡ್ಸ್ನ ಕರ್ಕೊಬಂದು ಸೇರಿಸಿ ಎಲ್ಲ ಫೆಸಿಲಿಟೀಸು ನೀವೇನು ಕೇಳ್ತೀರೋ ಆ ಥರ ಎಲ್ಲ ಕೊಡ್ತೀವಿ ಅಂತ ಹೇಳಿದವರು, ಈಗ ಬ್ರೋ ಹಿಂಗೆ ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ, ದಯವಿಟ್ಟು ಚೇಂಜ್ ಮಾಡಿ, ಈ ಸಾಂಬಾರು ಚೆನ್ನಾಗಿಲ್ಲ ಬೇಡ ಅಂತ ಹೇಳಿದ್ರೆ ಏನು ಹೇಳ್ತಾನೆ ಅಂದರೆ, ಅವನು ಒಂದು ರೀಸನ್ ಕೊಡ್ತಾನೆ, ನಿಮ್ಮೊಬ್ಬರಿಗೆ ಬ್ರೋ ಇಷ್ಟ ಆಯ್ತಲ್ಲ, ಬೇರೆಯವರೆಲ್ಲ ತಿನ್ಕೊಂಡು ಹೋಯ್ತಲ್ಲ ಅಂತ. ನಾನು ಕೇಳೋದು, ಬೇರೆಯವರೆಲ್ಲ ತಿಂತಾರೋ ಬಿಡ್ತಾರೋ ನನಗೆ ಯಾಕೆ? ಈಗ ನಾನು 6500 7000 ನಾನು ಪೇ ಮಾಡ್ತಾಯಿದ್ದೀನಿ ಅಂದಮೇಲೆ ಅದಕ್ಕೆ ತಕ್ಕಂತೆ ನನಗೆ ಸಿಗಬೇಕಲ್ವ ಫೆಸಿಲಿಟೀಸು. ನಾನು ಹೇಳೋದೊಂದೇ, ಈಗ ಯಾರಿಗೆ ಪ್ರಶ್ನೆ ಮಾಡೋ ಧೈರ್ಯ ಯಾವಾಗ ಬರುತ್ತೋ ಅಲ್ಲಿ ಗಂಟ ಯಾವತ್ತೂ ಉದಾರ ಆಗಲ್ಲ. ನಾನು ಹೇಳೋದು ಇಷ್ಟೇ, ಪ್ರಶ್ನೆ ಮಾಡೋ ಧೈರ್ಯ ಬರಬೇಕು ನಮ್ಮಲ್ಲಿ. ಈಗ ನಾನು ಸುಮಾರು ಸತಿ ಜಗಳ ಆಗ್ಬಿಟ್ಟಿದ್ದೀನಿ ಅವ್ರ ಜೊತೆ. ಆಮೇಲೆ ಕೊನೆಗೆ ಏನು ಹೇಳ್ತಾರೆ ಅಂದರೆ, ಈ ಯುದ್ಧ ಆಯ್ತಲ್ಲ, ಯುದ್ಧ ಆಗೋ ಟೈಮಲ್ಲಿ ಗ್ಯಾಸ್ಗಳು ಸಿಗದೇ ಇರೋ ಕಾರಣ ಬರೀ ಉಪ್ಪಿಟ್ಟೆ, ಅವಲಕ್ಕಿ ಉಪ್ಪಿಟ್ಟು ಒಂದಿನ, ಬನ್ಸಿರಾಗ ಉಪ್ಪಿಟ್ಟು ಒಂದಿನ, ಮಾಮೂಲಿ ರವೆ ಉಪ್ಪಿಟ್ಟು ಒಂದಿನ, ಶಾವಿಗೆ ಉಪ್ಪಿಟ್ಟು ಒಂದಿನ, ಈ ಥರ ಬರೀ ಉಪ್ಪಿಟ್ಟುಗಳೇ ಇಟ್ರಲ್ಲ. ಆ ತಿಂಡಿಗಳಿಟ್ಟರು, ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟಕ್ಕೆ ಚಪಾತಿ ಮಾಡ್ತಿದ್ದವರು, ಅರೇಂಜ್ ಮಾಡ್ತಿದ್ದವರು ಏನೂ ಇಲ್ಲ, ಬರೀ ಅನ್ನ ಸಾರು ಬರೀ ಹಿಂಗೆ ಮಾಡೋರು. ಹ್ಞೂ ಸರಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವೊಂದೆಲ್ಲ ಗ್ರೂಪ್ ಮಾಡ್ಕೊಂಡು ಪಿ ಜಿ ಅವರೆಲ್ಲವ ಹ್ಞೂ ಸರಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋದರೆ ಅವನು ಹೇಳ್ತಾನೆ, ಇಲ್ಲ ಬ್ರೋ ನಾನು ಕಮ್ಮಿ ಮಾಡಲ್ಲ, ನೀವು ಇರೋದಿದೆ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಏನು ಸೊಕ್ಕಿಂದ ಮಾತಾಡ್ತಾರೆ ಅಂದರೆ ಈ ಬೆಂಗಳೂರಲ್ಲಿರೋ ಪಿ ಜಿಸ್ಗಳು. ಯಾಕೆ ಇವ್ರನ್ನ ಯಾರು ಹೇಳೋರಿಲ್ವಾ? ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಸೀರಿಯಸ್ಸಾಗಿ ಹೊಡೆದಾಕ್ಬಿಡ್ಬೇಕು ಅನ್ನೋ ಸಿಟ್ಟುತ್ತೆ. ಏನು ಬೇಡ, ನಾವು ಊರಿಂದ ಯಾವುದೋ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತೀವಿ, ನಾವು ದುಡಿಯೋಕ್ಕೆ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನಂಬ್ಕೊಂಡು ಸುಮಾರು ಜನ ಇರ್ತಾರೆ. ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ತಾತ ಅಜ್ಜಿ, ಅಣ್ಣ ತಮ್ಮ ತಂಗಿ ಎಲ್ಲ ಇರ್ತಾರೆ, ತುಂಬ ಜನ ಇರ್ತಾರೆ. ಹಿಂಗೆ ಬೆಂಗಳೂರಿಗೆ ಹೋಗೋನೆ ಏನೋ ಒಂದು ಮಾಡ್ತಾನೆ ಅಂತ. ಈಗ ಏನೋ ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡ್ರೆ ಏನು ಮಾಡೋದು? ಈಗ ಯಾರೋ ಒಬ್ರು ಬರ್ತಾರೆ, ಅಲ್ಲಿರೋ ಪಿ ಜಿಸಲ್ಲಿರೋ ಇವರು ಅಷ್ಟೇ, ಸ್ಟೂಡೆಂಟ್ಸ್ಗಳು ಅಷ್ಟೇ, ಸುಮ್ಮನೆ ತಿಂತಾರೆ, ಸುಮ್ಮನೆ ಎದ್ದೋಯ್ತಾರೆ. ಅವ್ರು ಕೇಳ್ತಾರೆ, ಈಗ ಬೇರೆಯವ್ರು ಯಾರು ಕಂಪ್ಲೇಂಟ್ ಮಾಡ್ತಿಲ್ವಲ್ಲ ಬ್ರೋ, ನೀವು ಒಬ್ಬರೇ ಅಲ್ವಾ, ನಿಮ್ಮೊಬ್ರಿಗೋಸ್ಕರ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಮತ್ತೆಲ್ಲ ಗುಂಪಲ್ಲೋಗಿ ಕೇಳಿದ್ರೆ ನಿಮ್ಮ ಇಷ್ಟ ಬ್ರೋ, ನಾವು ಹಿಂಗೆ ಮಾಡೋದು, ಇರೋದಾರಿ ಹೋಗೋದಾರು ಹೋಗಿ. ಈಗ ಫಸ್ಟು ಪಿ ಜಿಗೆ ಹೋದಾಗ ಏನೇನು ಹೇಳಿ ಉಪ್ಸಿದ್ರು ಅಂದರೆ, ಬ್ರೋ RCC ಮೇಲೆ ಜಿಮ್ ಬರುತ್ತೆ, ಮತ್ತು ಇಲ್ಲೆಲ್ಲ ಶೀಟ್ ಹಾಕಿಸ್ತೀವಿ, ಮತ್ತು ಪ್ರತಿದಿನ ಕಾಫಿ ಅಥವಾ ಟೀ ಇರುತ್ತೆ ಮಾರ್ನಿಂಗು, ಅದಾದಮೇಲೆ ಮಜ್ಜಿಗೆ ಇರುತ್ತೆ ಮಧ್ಯಾಹ್ನ ಮತ್ತು ನೈಟು. ಸರಿ ಆಯಿತು. ಬೆಳಗ್ಗೆ ಸ್ಟಾರ್ಟಿಂಗು ನಾವು ಸೇರ್ಕೊಂಡಾಗ ಏನು ಮಾಡಿದ್ರು ಅಂದರೆ, ಸ್ಟಾರ್ಟಿಂಗ್ ನಮಗೆ ಕೊಡಲೇ ಇಲ್ಲ ಕಾಫಿ ಟೀನ. ಬ್ರೋ ಫ್ಲಾಸ್ಕು ಚೆನ್ನಾಗಿರೋದು ಹುಡುಕ್ತಿದ್ದೀನಿ, ಹಾಗಾಗಿ ಸ್ವಲ್ಪ ದಿನ ತಡೀರಿ, ಫ್ಲಾಸ್ಕ್ ಬಂದಮೇಲೆ ನಾನು ಟೀ ಇಡ್ತೀನಿ ಅಂತ ಹೇಳ್ದೆ. ಹ್ಞೂ ಸರಿ ಆಯಿತು ಬ್ರೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದಿನ ಕಾದೆ. ಆಮೇಲೆ ಟೀ ಇಟ್ಟ.
ಟೀ ಇಟ್ಟಾಗ ಇಷ್ಟ ಇರೋರು ಕುಡಿತಾರೆ, ಇಷ್ಟ ಇಲ್ದಿರೋರು ಕುಡಿಯಲ್ಲ. ನಾನು ಕುಡಿತಾ ಇದ್ದೆ ದಿನ. ನಾನು ಹೇಳಿದೆ, ಆಮೇಲೆ ಒಂದು ವಾರ ಇಟ್ಬಿಟ್ಟು ಆಮೇಲೆ ತೆಗೆದ. ನಾನು ಹೇಳಿದೆ, ಬ್ರೋ ಏನಕ್ಕೆ ಟೀನ ತೆಗೆದ್ರಿ ಅಂತ. ಬ್ರೋ ಕುಡಿತಿದ್ದಿದೆ 3-4 ಜನ, ಅದಕ್ಕೆ ತೆಗ್ದೆ ಬ್ರೋ, 3 ಲೀಟ್ರ್ ಟೀ ವೇಸ್ಟ್ ಆಗೋದು, ಕಾಫಿನೋ ಟೀನೋ ವೇಸ್ಟ್ ಆಗೋದು ಅಂತ ಹೇಳ್ದೆ. ಅವಾಗ ನಾನು ಹೇಳಿದೆ, ಬ್ರೋ ಬೇರೆಯವ್ರು ಕುಡಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಕುಡಿತೀನಿ, ನನಗಿಡಿ. ಈಗ ಏನು 3-4 ಜನ ಕುಡಿತಾರೆ ಅಂತ ಹೇಳಿದ್ರಲ್ವ, ಆ 3-4 ಜನಕ್ಕೆ ಟೀ ಇಡಿ ಅಂತ ಹೇಳಿದೆ. ಆವಾಗ ಅವನಿದ್ದನು, ಈಗ ಸ್ಟಾರ್ಟಿಂಗು ಪಿ ಜಿಗೆ ಬಂದಾಗ ಅವ್ರು ಏನು ಹೇಳಿರ್ತಾರೆ, 7,000 ಅಂತ ಹೇಳಿದರು. ನಾವು ನೆಗೋಷಿಯೇಬಲ್ ಮಾಡ್ತೀವಿ, ಬ್ರೋ 7,000 ಎಲ್ಲ ಕೊಡೋಕ್ಕಾಗಲ್ಲ, 6,500 ಕೊಡ್ತೀನಿ ಅಂತ. ಆ ಪಾಯಿಂಟ್ ಇಟ್ಕೊಂಡು ಅವನೇನು ಹೇಳ್ದ, ಸರಿ ಆಯಿತು ನಾನು ಟೀ ಇಡ್ತೀನಿ 7,000 ಕೊಡಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಹೆಂಗೆ ಜಿಮ್ ಇಡ್ತೀನಿ, ಕಾಫಿ ಟೀ ಕೊಡ್ತೀನಿ, ಮಜ್ಜಿಗೆ ಇಡ್ತೀನಿ ಅಂತ ಹೇಳ್ದವನು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ, ವೀಕ್ಲಿ 3 ಟೈಮ್ಸ್ ನಾನ್ ವೆಜ್ ಕೊಡ್ತೀನಿ ಅಂತ ಹೇಳಿದ. ಅವನು 2 ಟೈಮ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. 3 ಟೈಮ್ಸ್ ಸ್ಟಾರ್ಟಿಂಗಿಂದನೂ ಕೊಡಲಿಲ್ಲ ಬಿಡಿ. ನಾವು ಕೇಳಿದ್ಕೇನಂದ, ಬ್ರೋ ಕಮ್ಮಿ ಅಲ್ವ ಹುಡುಗರು ಇರೋದು, ಜಾಸ್ತಿ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ. ಅದೊಂದು ರೀಸನ್ ಕೊಟ್ಟ. ಜಾಸ್ತಿ ಆಯ್ತಿದ್ದಂಗೆ ಹಿಂಗೆ ಹೇಳ್ತಾನೆ. ಆಮೇಲೆ ಹಿಂಗೆ 7,000 ಕೊಡಿ ನಾನು ಟೀ ಇಡ್ತೀನಿ ಅಂತ. ನಾನು ಹೇಳಿದೆ, ಸರಿ ಆಯಿತು 3 ದಿನ ನಾನ್ ವೆಜ್ ಇಡಿ, ಜಿಮ್ ಇಡಿ, ನಾನು 7,000ನೇ ಕೊಡ್ತೀನಿ, 7,000 ಕೊಟ್ಟಿರ್ತೀನಿ ಅಂತ. ಇಲ್ಲ ಬ್ರೋ ನಾನು ಯಾಕೆ ಕೊಡಲಿ, ನಾನು ಯಾಕೆ ಇಡಲಿ, ಇಲ್ಲಿ ಯಾರು ನಾನು ಮಾಡೋದಿಲ್ಲ ಅಂತ ಜಗಳ ಕಿರಿಕ್ಸಾಗಿ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ ಕೂತ್ಕೊಂಡು ನಿಧಾನಕ್ಕೆ ಹೇಳ್ದೆ, ಬ್ರೋ ನಾನು ಇಲ್ಲಿ ಜಗಳ ಮಾಡೋಕ್ಕೆ ಬಂದಿಲ್ಲ, ಈಗ 2-3 ಜನ ಟೀ ಕುಡಿತವ್ರೆ ಅಂತಲ್ವ ನೀವು ಹೇಳಿದ್ದು. ಸರಿ ಆಯ್ತಪ್ಪ, ಈಗ 2-3 ಜನ ಟೀ ಇಡಿ, ಬೇರೆಯವ್ರು ಯಾರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ಈ ಥರ ಅಂತ ಹೇಳಿ, ಈ ಥರ ಎಕ್ಸ್ಪ್ಲೈನ್ ಮಾಡಿ. ಆಯಿತು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅದಾದಮೇಲೆ ಮಾರನೇ ದಿನದಿಂದ ಮತ್ತೆ ಟೀ ಇಟ್ಟ. ಅದಾದಮೇಲೆ 1 ತಿಂಗಳಿಟ್ಟ. ಅದಾದಮೇಲೆ ನಾನು ಮತ್ತೆ ಬೇರೆ ಪಿ ಜಿಗೆ ಚೇಂಜ್ ಮಾಡಿದೆ ಅಂತಲ್ಲ ನನ್ನ ಕೆಲಸಕ್ಕೋಸ್ಕರ. ಚೇಂಜ್ ಮಾಡಿ ವಾಪಸ್ ಮತ್ತಿದೆ ಹಳೆ ಪಿ ಜಿಗೆ ಬಂದಾಗ ಟೀನೇ ತೆಗ್ದಾಕ್ಬಿಟ್ಟವನೆ. ಅದಾದಮೇಲೆ ಮಜ್ಜಿಗೆ ಇಡ್ತಾನೆ. ಯಾವ ಥರ ಮಜ್ಜಿಗೆ ಇಡ್ತಾನೆ ಅಂದರೆ, ಅರ್ಧ ಲೀಟ್ರ್ ಮೊಸರಿಗೆ ಸೀರಿಯಸ್ಲಿ 3 ಲೀಟ್ರ್ ನೀರು ಹಾಕ್ತಾನೆ. ಅರ್ಧ ಲೀಟ್ರ್ ಮೊಸರಿಗೆ 3 ಲೀಟ್ರ್ ನೀರು ಹಾಕಿದ್ರೆ ಯಾವ ಗೋಳಿ ಮಗ ಕುಡಿತಾನೆ ಹೇಳಿ? ಯಾರೂ ಕುಡಿಯಲ್ಲ. ಯಾರು ಕುಡಿತಾರೆ ಹೇಳ್ಬಿಡಿ? ನಾನು ಕುಡಿಯಲ್ಲ, ನಾನು ಸಮೇತ ಕುಡಿಯೋದಿಲ್ಲ ಮಜ್ಜಿಗೆ ಅಷ್ಟು ಇಷ್ಟಪಟ್ಟು ಕುಡಿತಾ ಇದ್ದೀನಿ ನಾನು. ಈ ವೇಸ್ಟ್ ಅನ್ನಿಸ್ಬಿಡುತ್ತೆ ನನಗೇನು ದುಡ್ಡು ಕೊಟ್ಟು ನಾನು ಪಿ ಜಿಲಿದ್ದೀನಿ ಅಂತ. ದಯವಿಟ್ಟು ಯಾರಾದರೂ ಈ ವಿಷಯನ ತಗೊಂಡು ಸೀರಿಯಸ್ಸಾಗಿ ತಗೊಂಡು ಇದನ್ನ ಸಮಸ್ಯೆನ ಬಗೆಹರಿಸಿ. ಕರ್ನಾಟಕದಲ್ಲಿರೋರು ಎಲ್ಲ ನಾವೀಗ ಯಾವುದೋ ಒಂದು ಊರಿಂದ ಬಂದಿರ್ತೀವಿ, ಬೆಂಗಳೂರಲ್ಲಿ ಇರೋಕ್ಕೆ ನಮ್ಗೆ ಆಯ್ತು. ನನ್ನ ಕಜಿನೇ ಎಕ್ಸಾಂಪಲು. ಎಲ್ಲೆಲ್ಲೋ ಬಂದಿರೋರು ಇಲ್ಲ ಅವರೇ, ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಂದಿರೋರು ಅಡ್ಜಸ್ಟ್ ಆಗಿಯೇ ಹೋಗೋರೆ. ಎಷ್ಟು ಎಕ್ಸಾಂಪಲ್ಗಳಿವೆ, ನೀವೇ ಕಣ್ಣಾರೆ ನೋಡ್ಬೋದು. ನನ್ನ ಕಜಿನೇ ನನ್ನ ಕಜಿನು ಹಿಂಗೆ ಬಂದು 20-25 ದಿನ ಇದ್ದ. ಅವ್ನು ನನಗೆ ಕೊಟ್ಟಿದ್ದ ರೀಸನ್ನು, ನನಗೆ ಊಟ ಸೆಟ್ ಆಯ್ತಲ್ಲ, ಊಟ ಚೆನ್ನಾಗಿಲ್ಲ, ಇವೆರಡು ರೀಸನ್ ಕೊಟ್ಟವನು. ಹೋದ. ಸರಿ ಆಯಿತು ಹೋಗಪ್ಪ ಅಂದೆ. ಮತ್ತು ಇನ್ನೊಂದೇನೆಂದರೆ, ಈ ಪಿ ಜಿ ಅವ್ರದ್ದು ಎಲ್ಲಿ ನೋಡಿ ಎಲ್ಲ ಕಡೆ. ಆಮೇಲೆ ಬ್ರೋ ಹೀಗೆಲ್ಲ ಮಾಡಬೇಡಿ, ಸಾಂಬಾರನ್ನ ಬೇರೆ ಥರ ಮಾಡಿ, ಈ ಥರ ಎಲ್ಲ ನಮ್ಮ ಸೈಡ್ ಮಾಡಲ್ಲ ಅಂತ ಹೇಳಿದ್ರೆ ಅವಾಗ ಇನ್ನೊಂದು ರೀಸನ್ ಕೊಡ್ತಾರೆ. ಅವ್ರ ಕಡೆಯವರು ಇನ್ನೊಬ್ರು ಕೂತಾಗ ಅವಾಗ ಅವ್ರು ಕೇಳ್ತಾರೆ, ಬ್ರೋ ನಿಮ್ಮೂರಲ್ಲೂ 3 ದಿನ ಈ ದಾಲ್ನೆ ಮಾಡ್ತೀರಲ್ವಾ ಅಂತ. ನಮ್ಮೂರಲ್ಲೂ 3 ದಿನ ದಾಲ್ನೆ ಅಲ್ಲ, ಅವ್ರೂರಲ್ಲಿ ಮಾಡಿದ್ರೇನು, ಅವ್ರೂರಲ್ಲಿ ಮಾಡೋದನ್ನ ಇಲ್ಲಿ ತಂದು ಮಾಡ್ತಾರಾ? ನಾನು ಕೇಳೋದಿಷ್ಟೇಪ್ಪ. ಈಗ ಅವ್ರೂರಲ್ಲಿ ಮಾಡ್ತಾರೆ, ಅವ್ರ ಅಮ್ಮ ಮಾಡ್ತಾರೆ, ಅವ್ರ ಮನೇಲಿ ಮಾಡ್ಕೊಂಡು ತಿನ್ನಲಿ. ಇಲ್ಲಿರೋರಿಗೆಲ್ಲ ಏನೋ ತಿನ್ನಿಸ್ಬೇಕದನ್ನ. ಅಯ್ಯೋ ಸಾಂಬಾರು ಮಾಡ್ತಾನೆ, ತೊಂಡೆಕಾಯಿ ಸಾಂಬಾರಂತೆ, ಬೆಂಡೆಕಾಯಿ ಸಾಂಬಾರಂತೆ, ಏನೇನೋ ಮಾಡ್ತಾನೆ, ಒಂದು ಚೂರು ಬಾಯಿಗಿಡೋಕ್ಕಾಗಲ್ಲ. ಅದೇ ನಾನು ಡಿಗ್ರಿಲಿದ್ದಾಗ ಮಂಡ್ಯದಲ್ಲಿ ಹಾಸ್ಟೆಲಲ್ಲಿದ್ದೆ ನಾನು. ಹೆಂಗಿತ್ತು ಅಂದರೆ, ಬೆಂಡೆಕಾಯಿ ಸಾಂಬಾರು ಮಾಡಿದ್ರೂ ಚೆನ್ನಾಗಿದೆ ಸಾಂಬಾರು ಅಂತ ತಿಂತಿದ್ದೆ. ಅಲ್ಲಿದ್ದಾಗ ಏನೇನೋ ವಾರಕ್ಕೊಂದ್ಸತಿ ಸೇಫ್ ಕೊಡೋದು, ಕೇಕ್ ಕೊಡೋದು, ಚಿಕನ್ ಕೊಡೋದು, ಪಾಯಸ ಮಾಡೋದು ಪ್ರತಿ ಶನಿವಾರ, ಹಿಂಗೆಲ್ಲ ಮಾಡ್ತಿದ್ರು. ಒಳ್ಳೊಳ್ಳೆ ಊಟ ಕೊಡೋರು. ಚಪಾತಿ ಜೊತೆ ಪಲ್ಯ, ಗುರುವಾರ ಪಲಾವು, ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇವೆಲ್ಲ ಕೊಟ್ಟು ನಮ್ಗೆ ಅವಾಗೆಲ್ಲ ಏನನ್ಸೋದು, ಇವ್ರು ಏನು ಮಾಡ್ತಾರೆ ಅಡುಗೆನ, ಚೆನ್ನಾಗಿ ಮಾಡೋದಿಲ್ಲ ಅಂತ. ಯಾರ್ಯಾರು ಹಳ್ಳೀಲಿ ಅಥವಾ ಬೇರೆ ಕಾಲೇಜಲ್ಲಿ ಹಾಸ್ಟೆಲಲ್ಲಿದ್ದು ಬೆಂಗಳೂರಿಗೆ ಬಂದು ಪಿ ಜಿಲಿ ಇರ್ತಾರಲ್ಲ, ಅವ್ರನ್ನ ಕೇಳಿ ಆ ಊಟ ಹೆಂಗಿತ್ತು, ಈ ಊಟ ಹೆಂಗಿತ್ತು ದಯವಿಟ್ಟು ಕೇಳಿ ನೋಡಿ. ಬೇರೆಡೆ ಹೇಳ್ತಾರೆ, ಬ್ರೋ ಅದು ಅಮೃತ ಬ್ರೋ, ಈಗ ಎಲ್ಲಿಗಾರು ಬಂದು ಸೇರ್ಕೊಂಡು. ಸೀರಿಯಸ್ಲಿ ಗಾಯ್ಸ್, ನಾನು ಬಂದು 1.5 ವರ್ಷ ಆಯಿತು. 1.5 ವರ್ಷದಿಂದ ಬರೀ ಊಟಕ್ಕೆ ಅಲ್ದಾಡೋದಾಗಿತ್ತು. ಎಲ್ಲೂ ಸೆಟ್ ಆಯ್ತಲ್ಲ ಊಟ. ಹೆಚ್ಚು ಕಮ್ಮಿ ನಾನು 1.5 ವರ್ಷಕ್ಕೆ 5 ಪಿ ಜಿ ಚೇಂಜ್ ಮಾಡಿದ್ದೀನಿ. ಫಸ್ಟು ಡೈರಿ ಕ್ಲಾಸಲ್ಲಿದ್ದೆ. ಅದಾದಮೇಲೆ ಕಾಲೇಜಿಗೆ ದೂರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾದಮೇಲೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ಇಲ್ಲಿ ತಿಂತಿರಲಿಲ್ಲ, ಅಲ್ಲಿ ತಿನ್ನಿವೆ. ಯಾವಾಗ ಕಾಲೇಜ್ ರಜೆ ಇರ್ತಿತ್ತು ಅವಾಗ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ನನಗೆ ಅನಿಸ್ತಿತ್ತು, ಮಧ್ಯಾಹ್ನ ಸಾಂಬಾರೇ ಚೆನ್ನಾಗಿ ಮಾಡ್ತಾಯಿಲ್ವಲ್ಲ ಇವನು ಅಜ್ಜಿ ಅಂತ ಹೇಳ್ಬಿಟ್ಟು ಆ ಪಿ ಜಿ ಬಿಟ್ಟು ಇನ್ನೊಂದು ಪಿ ಜಿಗೆ ಚೇಂಜ್ ಆದೆ. ಆ ಪಿ ಜಿಲೇ ಹೇಗಿರೋದು. ಆ ಪಿ ಜಿಗೆ ಚೇಂಜ್ ಆದರೆ ಅವನ ಅಜ್ಜಿ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದೆ, ಇವಾಗ ಹೊಂಟೋಯ್ತು ಟೇಸ್ಟ್ ಪೂರ್ತಿ. ಒಂಚೂರು ಚೆನ್ನಾಗಿಲ್ಲ. ನೈಟು ತಿನ್ನೋಕ್ಕಾಗಲ್ಲ, ಬೆಳಗ್ಗೆನೂ ತಿನ್ನೋಕ್ಕಾಗಲ್ಲ. ಹೆಂಗೆ ಮಾಡ್ಬಿಟ್ಟವನೆ ಅಂದರೆ, ಒಂದು ಯಾವುದೋ ಲೇಡೀಸ್ ಪಿ ಜಿ ಬೇರೆ ಐತೆ. ಆ ಲೇಡೀಸ್ ಪಿ ಜಿಲಿ ಅಡುಗೆ ಮಾಡೋದನ್ನ ನಮ್ಮ ಪಿ ಜಿಗೆ ತಂದಿಡ್ತಾನೆ. ಈಗ ಏನಾದ್ರು ಊಟ ಖಾಲಿ ಆಯಿತು ಅಂದರೆ ಅಲ್ಲಿಗೆ ಹೋಗ್ತಾನೆ. ಈಗ 2 ಸತಿ ತಂತಾನೆ, 3ನೇ ಸತಿ ಕೇಳಿದ್ರೆ ಬ್ರೋ ಖಾಲಿ ಆಗುತ್ತೆ, ನೀವು ಲೇಟಾಗಿ ಬಂದಿದ್ದೀರಾ ಅಂತ ಮತ್ತೆ ಪ್ರಶ್ನೆ ಮಾಡೋದು. ಯಾಕೆ ನಾವು ಕೊಟ್ಟಿರೋ
ದುಡ್ಡಿಗೆ ತಿನ್ನಬಾರ್ದು ಅಂತ ನಮಗೆ ಹಕ್ಕಿರಲ್ಲ. ಸೊ ಬೆಂಗಳೂರಂತೂ ಬರ್ತಾ ಹೊಸ್ತಾಗೋಯ್ತೆ. ಏನಕ್ಕೆ ನಾನು ಕೇಳ್ತಿರೋದು, ಬೆಂಗಳೂರಲ್ಲಿರೋ ಪಿ ಜಿ ಓನರ್ಸ್ಗಳಿಗೆ ದಯವಿಟ್ಟು, ಈಗ ಹೇಳ್ತಾರೆ ವಾರದಲ್ಲಿ 5 ದಿನ ಚಪಾತಿ ಮಾಡ್ತಾರೆ. ಯಾಕೆ ಬ್ರೋ ಚಪಾತಿ ಮಾಡ್ತೀರಾ ಅಂದರೆ ಬ್ರೋ ಉತ್ತರ ಕರ್ನಾಟಕದವರು. ಸರಿ ಆಯಿತು. ಆಮೇಲೆ ಹೇಳ್ತಾರೆ ಬ್ರೋ ದಾಲ್ ಮಾಡ್ತೀವಿ ಅಂತ. 3 ದಿನ ದಾಲ್ ಮಾಡ್ತಾರೆ. ಯಾಕೆ ಬ್ರೋ ದಾಲ್ ಮಾಡ್ತೀರಾ ಅಂದರೆ ಬ್ರೋ ಆಂಧ್ರದವ್ರು ಅವರೇ, ಅವ್ರಿಗೋಸ್ಕರ ನಾವು ದಾಲ್ ಮಾಡಲೇಬೇಕು ಬ್ರೋ ಅಂತ. ಸರಿ, ನಮಗೋಸ್ಕರ ಏನು ಮಾಡ್ತಿದ್ದೀರಾ ಬ್ರೋ? ನಿಮಗೋಸ್ಕರ ತಿಂಡಿಯನ್ನು ಆಂಧ್ರದವರು ತಿಂಡಿ ತಿಂತಾರೆ, ಉತ್ತರ ಕನ್ನಡದವರು ತಿಂಡಿ ತಿಂತಾರೆ. ನಮಗೋಸ್ಕರ ಏನಾಯ್ತಲ್ಲಿ? ನಮಗೋಸ್ಕರ ನಮ್ಮೂರಲ್ಲಿ ಗೊತ್ತಿರೋದು ಒಂದೇ ಅಪ್ಪ, ಈ ತರಕಾರಿ ಸಾಂಬಾರು. ಒಂದಿನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಇನ್ನೊಂದಿನ ಮೂಲಂಗಿ ಸಾಂಬಾರು, ಇನ್ನೊಂದಿನ ಕಾಳುಗಳ ಸಾಂಬಾರು.